ಜೀವಾತ್ಮ ಶರೀರವ ಜೀವನಾಯಕ ಅರ್ಪಿಸುವೆ. ಜೀವಾತ್ಮ ಶರೀರವ ಜೀವನಾಯಕ ಅರ್ಪಿಸುವೆ. ಒಪ್ಪಿಸಿದೆ ಅಯ್ಯನೇ ಕಣ್ಣೀರು ಕಷ್ಟ ಹೆಚ್ಚುತ್ತಿದೆ. ಕರ್ತಾನಿ ವಾಕ್ಯದಿ ಕಾಯಣ್ಣನು ಕಣ್ಣೀರು ಕಷ್ಟ ಹೆಚ್ಚುತ್ತಿದೆ. ಕರ್ತಾನಿ ವಾಕ್ಯದಿ ಕಾಯಣ್ಣನು ಲೋಕದಾಸೆ ನಾನ್ ತೊರೆದು ಯೇಸುವೆ ನಿಂದಾರಿ ನಾ ನಡೆವೆ. ಲೋಕದಾಸೆ ನಾನ್ ತೊರೆದು ಯೇಸುವೆ ನಿಂದಾರಿ ನಾ ನಡೆವೆ. ಒಪ್ಪಿಸಿದೆ ಅಯ್ಯನೇ ನಿಶ್ಚಿತಕ್ಕಾಗಿ ಎನ್ನನೇ ಸಂಪೂರ್ಣವಾಗಿ ಅರ್ಪಿಸುವೆ. ಸ್ವೀಕರಿಸನ್ನ ಯೇಸುವೆ. ಒಪ್ಪಿಸಿದೆ ಅಯ್ಯನೇ. ಮಹಿಮೆ ಪ್ರತಾಪನಾದ ಮಹತ್ವವುಳ್ಳ ದೇವರೇ, ಮೃದುವಾದ ನಿನ್ನ ಮಾತುಗಳನ್ನು ಕೇಳಿ ಮನದಾಳದಿಂದ ನಾವು ಮನಸಾಂತರ ಹೊಂದಿ ಕರ್ತನೇ ಇಲ್ಲಿಂದ ಹೋಗುವಾಗ ಜಯವನ್ನು ಸ್ವೀಕರಿಸಿದವರಾಗಿ ಹೋಗಲಿಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ನಮ್ಮನ್ನು ತಗ್ಗಿಸುತ್ತೇವೆ, ನಿನ್ನನ್ನು ನಾವು ಹೆಚ್ಚಿಸುತ್ತಿದ್ದೇವೆ. ನೀನೊಬ್ಬನೇ ಮಹಿಮೆ ಪಡು ಸ್ವಾಮಿ. ವಾಕ್ಯವಾಗಿ ನಮ್ಮಲ್ಲಿ ಹೊರಬೀಳುವಂತ ದೇವರು, ವಾಕ್ಯವಾಗಿ ಇಲ್ಲಿ ನಮ್ಮದಲ್ಲಿ ಪ್ರಸನ್ನನಾಗುವ ದೇವರು, ಈ ಸಮಯದಲ್ಲಿ ನಿನ್ನನ್ನು ನೀನೇ ಮಹಿಮೆ ಪಡಿಸಿಕೊಡು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆ. ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಅತಿ ಮಧುರ ನಾಮದಲ್ಲಿ ಕೂಡಿ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಕರ್ತನು ಪ್ರತಿಯೊಬ್ಬರನ್ನು ಈ ಒಂದು ವಾರದಲ್ಲಿ ತುಂಬಾ ಮಹಿಮೆಯಾಗಿ ಈ ಸಭೆ ಕಾಣಕೊಡುತ್ತಿದೆ. ಏನೋ ಒಂದು ನಿಮ್ಮನ್ನು ಉತ್ತೇಜನ ಪಡಿಸೋದಕ್ಕಾಗಿ ಹೇಳ್ತಾ ಇಲ್ಲ. ನಿಜವಾಗಿಯೂ ನಾನು ಕಳೆದ ಒಂದು 3-4 ದಿವಸದಿಂದ ಈ ಸಭೆಗಾಗಿ ಪ್ರಾರ್ಥನೆ ಮಾಡ್ತಿದ್ದೀನಿ. ದೇವರೇ, ಅಲ್ಲಿ ಹೋಗಿ ಸಂದೇಶ ಸಾರುತ್ತಾ ಬರ್ತಿದ್ದೇವೆ, ಸಾರಲಿಕ್ಕೆ ಹೋಗ್ಬೇಕು. ನಿನ್ನ ಕಾರ್ಯಗಳು ಏನಂತ ನೀನು ತಿಳಿಸ್ಬೇಕು. ಅದು ಮಾತ್ರ ಅಲ್ಲ, ಬಂದಂತ ಪ್ರತಿಯೊಬ್ಬರಿಗೂ ನೀನು ದೊಡ್ಡದಂತ ಮಹತ್ ಕಾರ್ಯಗಳನ್ನು ಮಾಡಬೇಕು ದೇವರೇ. ಯಾಕೆ ಪಾಪ ಇರುವವರಿಗೂ ಜಯ ಸಿಗೋಲ್ಲ. ಈಗ ಪಾಪದ ಪಾಲಿಗೆ ನಾವು ಸತ್ತವರಾಗಿ ಕ್ರಿಸ್ತನಿಗಾಗಿ ನಾವು ಎದ್ದು ನಿಂತುಕೊಂಡಿದ್ದೇವೆ. ಈ 9ನೇ ದಿನ ಪ್ರಾರ್ಥನೆಯಲ್ಲಿ, ಉಪವಾಸ ಪ್ರಾರ್ಥನೆಯಲ್ಲಿ ಭಾಗವಹಿಸಿರುವಂತ ಪ್ರತಿಯೊಬ್ಬರಿಗೂ ಕೂಡ ಯೇಸು ಕ್ರಿಸ್ತ ಜಯ ಕೊಡುವುದಕ್ಕಾಗಿ ಈ ಒಂದು ವಾಕ್ಯಗಳನ್ನು ಪ್ರಕಟ ಮಾಡುತ್ತಿದ್ದಾನೆ. ಪಾಪ ನಮ್ಮ ಅಂತರಂಗದಲ್ಲಿದೆ, ಅಂತರಾಳದಲ್ಲಿದೆ. ಅದರಿಂದ ನಾವು ಸಂಪೂರ್ಣ ಬಿಡುಗಡೆ ಹೊಂದಿ ಶುದ್ಧರಾಗುವಾಗ ನಾವು ಎಬ್ಬಿಸಲ್ಪಟ್ಟವರು, ಜಯ ಹೊಂದಿದವರು. ಅದೇ ಪ್ರಕಾರ ಅಪರಾಧ ಅಂದ್ರೆ ಏನ್ ಗೊತ್ತಾ? ಹೊರ ನೋಟದಲ್ಲಿ ಪ್ರಾಪಂಚಿಕವಾಗಿ ಕೆಲವು ದ್ರೋಹಗಳು, ಪಕ್ಕದವರಿಗೆ, ಮನೆಯವರಿಗೆ ನೇರವಾಗಿ ನಾವು ಮಾಡುವಂತ ಅಪರಾಧಗಳನ್ನ ಅಪರಾಧ ಅಂತಾರೆ, ಕೃತ್ಯಗಳನ್ನ ಅಪರಾಧ ಅಂತಾರೆ. ಕಾನೂನು ಪ್ರಕಾರ ಕೂಡ ಒಂದು ಕಾನೂನನ್ನು ಮೀರುವಾಗ ಅವನು ಅಪರಾಧಿ. ಈ ಎರಡಕ್ಕೂ ಕೂಡ ನಾವು ತಪ್ಪಿಸಿಕೊಂಡು ಅದರಿಂದ ದೂರವಾಗಿ ಕ್ರಿಸ್ತನಲ್ಲಿ ಬಂದ ಮೇಲೆ ನಾವು ಪಾಪಕ್ಕೆ ಸತ್ತವರಾಗಿರ್ತೀವಿ. ಹಲ್ಲೆಲೂಯಾ. ಹಾಗಾದ್ರೆ
ನಮ್ಮ ದೇಶದಲ್ಲಿ 144 ಕೋಟಿ ಮೇಲಾದ ಜನರು ವಾಸ ಮಾಡ್ತಿದ್ದಾರೆ. ಎಷ್ಟು ಜನರು ಇವತ್ತು ಈ ಪಾಪ ಅಪರಾಧಗಳಲ್ಲಿ ಇದ್ದಾರೆ ಅಂತ ನೀವು ಯೋಚನೆ ಮಾಡಿ. ಎಲ್ಲರೂ ಪಾಪದ ಪಾಲಿಗೆ ಸತ್ತವರು. ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನಿಗೆ ತನ್ನನ್ನು ಅರ್ಪಿಸಿ ತನ್ನನ್ನು ಶುದ್ಧರಾಗಿ ಒಪ್ಪಿಸಿಕೊಟ್ಟೆ ಆತನ ಸಮೂಹಕ್ಕೆ ಬಂದಿರ್ತಾರೋ ಅವರೆಲ್ಲರೂ ಕೂಡ ಎಬ್ಬಿಸಲ್ಪಟ್ಟವರು, ಪಾಪಕ್ಕೆ ಸತ್ತವರು, ಪಾಪದಿಂದ ಬಿಡುಗಡೆ ಒಂದು ಎಬ್ಬಿಸಲ್ಪಟ್ಟವರು, ಅವರೇ ಜಯಶಾಲಿಗಳು. ಹಲ್ಲೆಲೂಯಾ. ಅದೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಇಹಲೋಕದ ಆಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಒಂದು ದಿವಸ ಪೂರ್ವದಲ್ಲಿ ನೀವು ಯಾವುದೋ ಒಂದು ಆತ್ಮ, ದುಷ್ಟಾತ್ಮಕ್ಕೆ ಪ್ರೇರಕವಾಗಿ ನೀವು ನಡೆದುಕೊಂಡು ಬಂದ್ರಿ. ಇವತ್ತು ಆ ಒಂದು ದುಷ್ಟ ಪ್ರೇರಣೆಯಿಂದ ಬಿಡುಗಡೆ ಮಾಡಿ ದೇವರು ನಿಮಗೆ ದೇವರ ಆತ್ಮವನ್ನು ಬಲ ಕೊಟ್ಟು ದೇವರು ನಿಮ್ಮನ್ನು ಪರಿಶುದ್ಧ ಮಾಡಿದ್ದಾನೆ. ನೀವು ಜಯಶಾಲಿಗಳು. ಹಲ್ಲೆಲೂಯಾ. ಪ್ರಿಯರೇ, ಪಾಪವು ಕೊಡುವ ಸಂಬಳ ಮರಣ. ನಮ್ಮ ಮನೆ ಹತ್ರ ಒಂದು 30 ವರ್ಷ ಹಿಂದೆ ರಕ್ಷಣೆ ಹೊಂದಿ ಆ ಟೈಮಲ್ಲಿ ಒಬ್ರು ತುಂಬಾ ವೇಗವಾಗಿ ಓಡ್ತಿದ್ದಾರೆ. ನಾವೆಲ್ಲ ಆಚೆ ಬಂದ್ಬಿಟ್ಟು ಏನಪ್ಪ ಇಷ್ಟು ವೇಗವಾಗಿ ಓಡ್ತಿದ್ದಾರೆ ಅಂತ ನೋಡಿದ್ರೆ ಸ್ಟ್ರೈಟ್ ಒಂದು ಸಾರಾಯಿ ಅಂಗಡಿ ಇದೆ, ಅಲ್ಲಿ ಹೋದ್ರು. ಅಷ್ಟು ವೇಗವಾಗಿ ಓಡಿದ್ದಾರೆ. ನಾವು ಆಶ್ಚರ್ಯದಿಂದ ನೋಡ್ತಿದ್ದೀವಿ. ಮತ್ತೆ ಒಂದು ಅರ್ಧ ಗಂಟೆ ಆದ್ಮೇಲೆ ಒಳಗಿಂದ ಆಚೆ ಬರ್ತಿದ್ದಾರೆ. ಬರುವಾಗ ನಿಧಾನಕ್ಕೆ ಬರ್ತಿದ್ದಾರೆ. ಪಾಪ ಎಷ್ಟು ಅವರನ್ನು ಸೆಳೆಯುತ್ತಿದೆ ನೋಡಿ, ಎಳೆಯುತ್ತಿದೆ ನೋಡಿ. ಒಂದು ದಿವಸ ಟ್ರೈನಲ್ಲಿ ಚೆನ್ನೈಯಿಂದ ಬ್ಯಾಂಗ್ಳೂರ್ಗೆ ಬರುವಾಗ ಒಬ್ಬ ಸಹೋದರ ಬಂದು ಕೇಳ್ತಾನೆ, ಬೆಂಕಿಪಟ್ಟಣ ಇದೆ ಅಂತ. ಎಲ್ಲರ ಹತ್ರ ಕೇಳ್ತಿದ್ದಾರೆ, ಚಿಕ್ಕ ಚಿಕ್ಕ ಹುಡುಗರ ಹತ್ರ ಕೇಳ್ತಿದ್ದಾನೆ. ನಾನು ಕರೆದುಬಿಟ್ಟು ಕೇಳಿದೆ, ಯಾಕ್ರಿ ನೀವು ಈ ರೀತಿ ಒದ್ದಾಡ್ತಾ ಇದ್ದೀರಾ? ಬೆಂಕಿಪಟ್ಟಣಕ್ಕೆ ವಯಸ್ಸು ವ್ಯತ್ಯಾಸ ಎಂದು ಇಷ್ಟು ಕೇಳ್ತಿದ್ದೀರಲ್ಲ ಅಂತ ಕೇಳುವಾಗ ಅವ್ರು ಹೇಳಿದ್ರು, ನಾನು ತಲೆ ಸಿಡ್ದೋದಂಗಿದೆ. 5 ಗಂಟೆ ಆದರೆ ನಾನು ಈ ಒಂದು ಧೂಮಪಾನ ಸೇರಬೇಕು. ಅಷ್ಟು ಅದಕ್ಕೆ ಅವರು ದಾಸರಾಗಿದ್ದಾರೆ, ಅದಕ್ಕೆ ಅವರು ಅಡಿಕ್ಟ್ ಆಗಿದ್ದಾರೆ. ಪ್ರಿಯರೇ, ಪಾಪ ಎಳಿತಾ ಇರ್ತದೆ. ಅದರ ಹಿಂದೆ ಒಂದು ದುಷ್ಟ ಪ್ರೇರಣೆ ಇದೆ. ಒಂದು ವೇಳೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕಳೆದ ದಿನಗಳಲ್ಲಿ ಅಂತ ಆತ್ಮಗಳು ನಮ್ಮನ್ನು ಕೂಡ ಅನೇಕ ಪಾಪ ಕೃತ್ಯಗಳಲ್ಲಿ ನಡೆಸಿರ್ಬೋದು. ಇವತ್ತು ನೀವು ಬಿಡುಗಡೆ ಹೊಂದಿದ್ದೀರಿ ಅಂದ್ರೆ ದೇವರ ಸಹಾಯದಿಂದ, ದೇವರ ಬಲದಿಂದ, ದೇವರ ಆತ್ಮದಿಂದ. ಇಲ್ಲಿ ಕೂಡಿ ಬಂದಿರುವ ಜನರು ಯಾರು ಗೊತ್ತಾ? ದೇವರಿಗಾಗಿ ಆರಿಸಲ್ಪಟ್ಟ ಪರಿಶುದ್ಧ ಜನ. ಆದ್ದರಿಂದ ಇಲ್ಲಿ ಬಂದವರಿಗೆ ದೇವರು ಜಯ ಕೊಡ್ತಾರೆ. ಹಲ್ಲೆಲೂಯಾ. ನಿಮಗೆ ಬಲಹೀನತೆ ಇದೆಯಾ? ನಿಮ್ಮ ಬಲಹೀನತೆಯಲ್ಲಿ ಬಲಗೊಳ್ಳಿಕ್ಕೆ ಶಕ್ತಿ ಇರುವ ದೇವರ ಸಮೂಹದಲ್ಲಿ ಬಂದಿದ್ದೀರಿ. ಖಂಡಿತವಾಗಿಯೂ ದೇವರು ನಿಮಗೆ ಬಿಡುಗಡೆ ಕೊಡುವಾತನಾಗಿದ್ದಾನೆ. ನಾವೆಲ್ಲರೂ ಪೂರ್ವದಲ್ಲಿ ಅವಿದ್ಯರಾಗಿದ್ದು ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಾಭಾವಿಕವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧ ದೆಸೆಗಳಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದೆವು. ಹಲ್ಲೆಲೂಯಾ. ಯಾರೆಲ್ಲ ಶುದ್ಧರಾಗಲಿಲ್ವೋ ಅವರೆಲ್ಲ ಸತ್ತ ಸ್ಥಿತಿಯಲ್ಲಿ ಇದ್ದೀರಿ. ಸತ್ತವರು, ಮೌನದಲ್ಲಿರುವವರು ದೇವರನ್ನು ಸ್ತುತಿಸಲಿಲ್ಲ. மரித்தவர்களோ மௌனத்தில் இருக்கிறவர்கள்
தேவனை துதியார்கள். ಹಲ್ಲೆಲೂಯಾ. ಸತ್ತ ಪರಿಸ್ಥಿತಿಯಲ್ಲಿ ಯಾರಿದ್ದರೂ ಕೂಡ ಆ ಮನುಷ್ಯನು ದೇವರನ್ನು ಸ್ತುತಿಸಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಇಲ್ಲಿ ನೋಡುವಾಗ ಆರಾಧನೆ, ದೇವರ ಪ್ರಸನ್ನತೆ. ದೇವರು ನಿಮ್ಮೆಲ್ಲರನ್ನು ಕೂಡ ಆಡಳಿತ ಮಾಡುತ್ತಿದ್ದಾನೆ. ಎಲ್ಲರ ಹೃದಯದಲ್ಲಿ ದೇವರು ವಾಸ ಮಾಡುತ್ತಿದ್ದಾನೆ. ಕೆಲವೊಂದು ಸಮಯ ನಿಮ್ಮನ್ನು ವಂಚಿಸಲಿಕ್ಕೆ ಸೈತಾನ ಬರ್ಬೋದು, ಆದ್ರೆ ದೇವರು ಬಿಡಲ್ಲ. ದೇವರು ನಿಮಗೆ ಒಂದು ದೊಡ್ಡ ಆಶೀರ್ವಾದ ಕೊಡಲಿಕ್ಕಿದ್ದಾನೆ. ಆತನು ಜಯ ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ದೊಡ್ಡ ಸಮಸ್ಯೆಗಳೇ ಎದುರಾಗಿ ಬಂದರೂ ಕೂಡ ದೇವರು ನಿಮ್ಮ ಜೊತೆಗಿರುವಾಗ ಅದರೆಲ್ಲವನ್ನು ಕೂಡ ಆತನು ಲಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನ ಬಂದಿರಬಹುದು, ಇನ್ನು ನನ್ನ ಹಿಂದೆ ಕಣ್ಣೀರು ಇದೆ ಪಾಸ್ಟರ್ ಅಂತ ಹೇಳ್ಬೋದು, ಇನ್ನು ನನ್ನ ಹಿಂದೆ ದುಃಖ ಇದೆ, ಪಾಪ ನನ್ನನ್ನು ಹಿಂಬಾಲಿಸುತ್ತಿದೆ, ಮಾಡಬಾರದನ್ನೇ ಮಾಡಬೇಕೆಂಬ ಮನಸ್ಸು ತೋಚುತ್ತಿದೆ ಅಂತ ಹೇಳಿದ್ರೆ ದೇವರು ಈ ಪರಿಶುದ್ಧ ದಿನದಲ್ಲಿ ನಿಮಗೆ ಒಂದು ಜಯ ಕೊಡ್ತಾನೆ. ದೇವರ ಆತ್ಮನಿಲ್ಲಿದ್ದಾನೆ, ಜಯ ಕೊಡುವ ದೇವರಲ್ಲಿದ್ದಾನೆ. ಪ್ರತಿಯೊಬ್ಬರನ್ನು ಕೂಡ ಅದಕ್ಕಾಗಿ ಜಯಶಾಲಿಗಳಾಗಿ ಮಾರ್ಪಡಿಸುವುದಕ್ಕಾಗಿ ಇಲ್ಲಿ ಕರೆದುಕೊಂಡು ಬಂದಿದ್ದಾನೆ. ಹೊಸದಾಗಿ ಬಂದಿರಬಹುದು, ದೇವರು ನಿಮ್ಮ ಜೊತೆಗೆ ಮಾತಾಡ್ತಾನೆ. ಇದುವರೆಗಿದ್ದಂತ ಪರಿಸ್ಥಿತಿಯನ್ನು ನಾನು ಮಾರ್ಪಡಿಸುತ್ತೇನೆ, ಕುಟುಂಬದ ಸನ್ನಿವೇಶಗಳನ್ನೆಲ್ಲ ಕೂಡ ನಾನು ಮಾರ್ಪಡಿಸುತ್ತೇನೆ, ಕಹಿಯಾದ ಕೆಲವೊಂದು ಕಾರ್ಯಗಳನ್ನೆಲ್ಲ ನಾನು ಮಾರ್ಪಡಿಸುತ್ತೇನೆ, ನಿನ್ನ ಜೀವಿತದಲ್ಲಿ ಸಂತೋಷವನ್ನು ನಾನು ದಯಪಾಲಿಸುತ್ತೇನೆ. ಯಾರೆಲ್ಲ ಕ್ರಿಸ್ತನಲ್ಲಿ ಬರ್ತಾರೋ ಅವರಿಗೆ ದೇವರು ಕೊಡೋದು ಮೊದಲು ಸಮಾಧಾನ, ಎರಡನೇದಾಗಿ ಸಂತೋಷ. ಹಲ್ಲೆಲೂಯಾ. ಆ ಸಂತೋಷ ಸಮಾಧಾನಕ್ಕಾಗಿ ಲೋಕದಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ಅದು ಎಷ್ಟೋರ್ಗಿದೆ ಅಂದ್ರೆ ಸ್ವಲ್ಪ ಹೊತ್ತು ಮಾತ್ರನೇ ಇದೆ. ಆದರೆ ಯಾವಾಗಲೂ ನಮ್ಮ ಹೃದಯದಲ್ಲಿ ಸಂಪೂರ್ಣವಾಗಿರ್ಬೇಕಂದ್ರೆ, ತುಂಬಿ ಸೂಸಬೇಕಾದ್ರೆ ದೇವರ ಸನ್ನಿಧಾನದಲ್ಲಿ ಮಾತ್ರ. ಹಲ್ಲೆಲೂಯಾ. ಒಂದು ಉದಾಹರಣೆಗಳನ್ನು ನಾವು ನೋಡೋಣ. ದೇವರು ಮಹಾ ದೊಡ್ಡ ಕಾರ್ಯಗಳನ್ನು ನಮಗೆ ಕೊಟ್ಟಿದ್ದಾನೆ. ಓದೋಣ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 12ನೇ ವಾಕ್ಯ. 2 நாளாகமும் 20ஆம் அதிகாரம் 12வது வசனம். நம்ம தேவனே, அவர்களை நீர் நியாய தீர்க்க மாட்டீரோ? எங்களுக்கு விரோதமாக வந்த இந்த ஏராளமான கூட்டத்திற்கு முன்பாக நிற்க எங்களுக்கு பலன் இல்லை. நாங்கள் செய்ய வேண்டியது என்னவென்று எங்களுக்கு தெரியவில்லை. ஆகையால் எங்கள் கண்கள் உம்மையே நோக்கிக் கொண்டிருக்கிறது என்றான். ஹல்லேலூயா. ಕನ್ನಡದಲ್ಲಿ ಓದಿ. ನಮ್ಮ ದೇವರೇ ಅವರನ್ನು ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಯೋಷಗಾಟನು ಯೋಷಗಾಟನು ಇಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಆ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮಗೆ ಬಲವಿಲ್ಲ ದೇವರೇ, ನಮಗೆ ಬಲವಿಲ್ಲ ದೇವರೇ. ನಮ್ಮ ದೇವರು ಎಂತವನು ಗೊತ್ತಾ? ಬಲ ಇಲ್ಲದವರಿಗೆ ಬಲ ಕೊಡುವ ದೇವರು. ಎಷ್ಟು ದೊಡ್ಡ ಮಹಾ ಸಮೂಹ ಅಂದ್ರೆ ಆ ಮೋವಾಬ್ಯರು, ಆಮೋನಿಯರು, ಸೇಯರ್ ಪುತ್ರರು ಎಲ್ಲರೂ ಕೂಡ ದೊಡ್ಡ ಸಮೂಹವಾಗಿ ಚಿಕ್ಕ ಗುಂಪಾಗಿರೋ ಇವರ ಮೇಲೆ ಯುದ್ಧಕ್ಕೆ ನಿಂತಿದ್ದಾರೆ. ಇವರಿಗೆ ಏನು ಮಾಡ್ಬೇಕಂತ ದೋಸ್ತಾ ಇಲ್ಲ. ದೇವರೇ, ನಿಮ್ಮನ್ನೇ ನಂಬಿದ್ದೇವೆ, ನೀನು ನ್ಯಾಯ ತೀರಿಸೋದಿಲ್ವೋ? ನಾವು ಇವತ್ತು ಕೇಳ್ತೀವಿ, ಪ್ರಪಂಚದಲ್ಲಿ ನಡೀತಿರುವ ಅಕ್ರಮ, ಅನ್ಯಾಯ, ಅಪರಾಧ, ಅನೇಕ ಭ್ರಷ್ಟಾಚಾರಗಳೆಲ್ಲ ನೋಡುವಾಗ ನಮ್ಮ ಮನಸ್ಸಿನಲ್ಲಿ ದುಃಖ ಆಗ್ತದೆ. ನ್ಯಾಯ ತೀರಿಸೋದಿಲ್ಲವೋ? ಯಾಕೆ ದೇವರ ಇಷ್ಟು ಅಕ್ರಮ ಮಾಡುವವರು ಇನ್ನೂ ಇದ್ದಾರೆ ಅಂತ ನಾವು ಯೋಚನೆ ಮಾಡ್ತಿದ್ದೀವಿ. ಇಷ್ಟು
ದೊಡ್ಡ ಸಮೂಹ ಈ ಒಂದು ಮಾರ್ಗದಲ್ಲಿ ಇದೆಯಲ್ಲ, ಇವರು ಯಾವಾಗ ರಕ್ಷಣೆ ಹೊಂದುತ್ತಾರೆ? ದೇವರೇ, ನಮಗೆ ಶಕ್ತಿ ಇಲ್ಲ, ನಮ್ಮ ಬಲ ಇಲ್ಲ ದೇವರೇ ಎಂದು ನಾವು ದೇವರ ಸಮೂಹದಲ್ಲಿ ಕೂಗುವ ಶಬ್ದ ಇದೆ. ಅದೇ ತರನೇ ಯೋಷಗಾಟನು ಕೂಡ ದೇವರ ಸನ್ನಿಧಾನದಲ್ಲಿ ಹೇಳ್ತಿದ್ದಾನೆ. ಇಸ್ರೇಲ್ ದೇಶದಲ್ಲಿ ಉತ್ತರ ಇಸ್ರೇಲ್ ಅವರು, ಕೆಳಗೆ ದಕ್ಷಿಣದಲ್ಲಿ ಯೂದಾಯ ಪ್ರಾಂತ್ಯ ಎರಡಾಗಿ ವಿಂಗಡಣೆ ಆಗಿತ್ತು. 19 ರಾಜ್ಯರು ಇಸ್ರೇಲಲ್ಲಿದ್ದರು. ಅಲ್ಲಿ ಅವರು ಯಾರು ದೇವರಿಗೆ ಭಯಭಕ್ತಿಯಲ್ಲಿ ನಡೆದುಕೊಂಡಿಲ್ಲ. ಯಹೂದ್ಯ ರಾಜ್ಯದಲ್ಲಿ 20 ಜನ ಇದ್ರು. ಅದರಲ್ಲಿ ಒಂದು 10 ಜನ ದೇವರಿಗೆ ಭಯಪಟ್ಟವರು. ಅದರಲ್ಲೂ ಕೂಡ ಒಂದು 5 ಜನ ಉಜ್ಜೀವನ ಮಾಡಿದವರು. ಅದರಲ್ಲಿ ಯೋಸಗಾಟನು ಕೂಡ ಒಬ್ಬನಾಗಿದ್ದಾನೆ. ಆಸ, ಯೋಸಗಾಟನು, ಆಮೇಲೆ ಎಸಿಕಿಯ, ಓಸಿಯ, ಆಮೇಲೆ ಯಾವೋಸನು, 5 ಜನರು ಕೂಡ ದೇವರಿಗಾಗಿ ನಿಂತವರು. ಪ್ರಿಯರೇ, ಆ ಸಮಯದಲ್ಲಿ ಅವನು ಹೇಳ್ತಿದ್ದಾನೆ, ಬಲವಿಲ್ಲ, ಏನು ಮಾಡಬೇಕೆಂಬುದು ತಿಳಿಯುತ್ತಿಲ್ಲ ದೇವರೇ ಎಂದು ಆತನು ಹೇಳ್ತಿದ್ದಾನೆ. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತಿದೆ. ಹಾಲೆಲೂಯ. ಇವತ್ತು ನಾವು ಯಾರನ್ನು ನೋಡಕ್ ಬಂದಿದ್ದೀವಿ? ಆತ್ಮಿಕವಾಗಿ ನಮ್ಮ ಕಣ್ಣುಗಳು ಪರಲೋಕ ದೇವರನ್ನು ನೋಡ್ಲಿಕ್ಕೆ ಬಂದಿದ್ದೇವೆ. ನಮ್ಮ ಕಣ್ಣುಗಳನ್ನು ಎಲ್ಲಿ ಎತ್ತಿದ್ದೇವೆ? 121ನೇ ಕೀರ್ತನೆ 1-2 ಓದಿ ನೋಡೋಣ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಹಾಲೆಲೂಯ. ಈತನು ದೇವರ ಮುಂದೆ ತನ್ನನ್ನು ತಗ್ಗಿಸಿ, ತನ್ನ ಬಲ ಇಲ್ಲ, ತಿಳಿಯುತ್ತಿಲ್ಲ, ನನ್ನ ಕಣ್ಣನ್ನು ನಿನ್ನ ಮೇಲೆ ಇಟ್ಟಿದ್ದೇನೆ ಅಂತ ಪ್ರಾರ್ಥಿಸುತ್ತಾನೆ. ಭೂಮಿ ಆಕಾಶ ಉಂಟು ಮಾಡಿದ ಕರ್ತನಿಂದ ಸಹಾಯ ಬರ್ತದೆ. ಹಾಲೆಲೂಯ. ದೇವರ ಕಣ್ಣನ್ನು ನೋಡಿದ್ರೆ ಏನ್ ಸಿಗ್ತದೆ ಗೊತ್ತಾ? ಕೀರ್ತನೆ 26:3. ನಿನ್ನ ಕೃಪೆಯನ್ನು ನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದೇನೆ, ನಿನ್ನ ಸತ್ಯತೆಯಲ್ಲಿ ನಡೆದುಕೊಂಡಿದ್ದೇನೆ. ನಿನ್ನ ಕೃಪೆಯನ್ನು ನನ್ನ ದೃಷ್ಟಿ, ಕಣ್ಣು ನೋಡಿದ ತಕ್ಷಣ ಏನ್ ಸಿಗ್ತದೆ? ಕೃಪೆ ಸಿಗ್ತದೆ ಪ್ರಿಯರೇ, ಕೃಪೆ ಸಿಗ್ತದೆ. ಯಾರೆಲ್ಲ ದೇವರನ್ನು ನೋಡುತ್ತೀರೋ, ಯಾರೆಲ್ಲ ದೇವರ ಸಮೂಹದಲ್ಲಿ ದೇವರನ್ನು ದೃಷ್ಟಿಸಿ ನೋಡ್ತೀರೋ ಆತ್ಮಿಕವಾಗಿ, ಅವರಿಗೆ ಕೃಪೆ ಸಿಗ್ತದೆ. ಆ ಕೃಪೆ ಏನ್ ಮಾಡ್ತದೆ ಅಂದ್ರೆ, 1 ಕೊರಿಂಥ್ಯ 15ನೇ ಅಧ್ಯಾಯ 10ನೇ ವಾಕ್ಯ ಓದ್ಲಿಕ್ಕೆ ಕೇಳ್ತೀನಿ. ಆ ಕೃಪೆ ನಿಮ್ಗೆ ಏನ್ ಮಾಡ್ತದೆ? ಆದರೆ ನಾನು ಎಂತವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂತವನಾಗಿದ್ದೇನೆ. ನಾನು ಎಂತವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂತವನಾಗಿದ್ದೇನೆ. ನನಗೆ ಉಂಟಾದ ಆತನನ್ನು ನೋಡಿದಕ್ಕೆ, ಆತನಿಗೆ ನೋಡಿದ ಮೇಲೆ ಅವನಲ್ಲಿ ಬಂದಂತ ಕೃಪೆಯು, ನನಗುಂಟಾದ ಕೃಪೆಯು ನಿಷ್ಫಲವಾಗಲಿಲ್ಲ. ಹಾಲೆಲೂಯ. ಫೈಲೂರ್ ಆಗಲಿಲ್ಲ, ಜಯ ಸಿಕ್ಕಿತು. ಮುಂದೆ ಹೋದಮ್ಮ. ನಾನು ಅವರಿಗಿಂತಲೂ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ಆದರೆ ಪ್ರಯಾಸ ಪಟ್ಟವನು ನಾನಲ್ಲ, ನನ್ನೊಂದಿಗಿದ್ದ ದೇವರ ಕೃಪೆಯೇ. ಹಾಲೆಲೂಯ. ಪ್ರಿಯರೇ, ದೇವರ ಕೃಪೆ ಬಂದ್ಬಿಟ್ರೆ ನಮ್ಮ ಕಾರ್ಯಗಳು ನಿಷ್ಫಲವಾಗೋದಿಲ್ಲ, ಪ್ರಯೋಜನವಾಗೋದಿಲ್ಲ. ನೀವು ಯಾವುದೇ ಕಾರ್ಯ ಇರಲಿ, ದೇವರ ಕೃಪೆ ಸಂಪೂರ್ಣ ಮಾಡ್ತದೆ. ಹಾಲೆಲೂಯ. ಪೌಲನು ಹೇಳ್ತಾನೆ, ದೇವರೇ, ನಾನಲ್ಲ, ಇನ್ನು ಮುಂದೆ ಜೀವಿಸೋದು ನಾನಲ್ಲ, ನಿನ್ನ ಕೃಪೆಯಿಂದಲೇ ಅಂತ ಹೇಳ್ದ. ಆದ್ರಿಂದ ಅವನು ಏನು ಮಾಡಿದ್ರು ಕೂಡ ದೇವರ ಕೃಪೆ ಆತನನ್ನು ಹಿಂಬಾಲಿಸುತ್ತಿತ್ತು. ಆ ಒಂದು ಕೃಪೆಯಿಂದ ಎಲ್ಲ ಕಾರ್ಯಗಳು ಪ್ರಯೋಜನವಾಯಿತು. ಆ ಕೃಪೆಯಿಂದ ಎಲ್ಲವನ್ನು ಅವನು ಜಯಿಸಿದನು. ನನ್ನೊಂದಿಗಿದ್ದ, ಅದನ್ನು ನಾನು ಹೆಚ್ಚಿಸಿಕೊಳ್ಳಿಕ್ಕೆ ನನಗೆ ಅಧಿಕಾರ ಇಲ್ಲ, ದೇವರ ಕೃಪೆಯೇ ಆ ರೀತಿ ಮಾಡಿದೆ. 1 ಪೇತ್ರ 5:10 ಹೇಳಲ್ಪಟ್ಟಿದೆ. ಆ ಕೃಪೆ ಎಂತ ಕೃಪೆ? ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾ ಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಹಾಲೆಲೂಯ. ತಮಿಳಲ್ಲಿ ಓದಿ.
கிறிஸ்துவர் இயேசுக்குள் நம்மை ஆ, தமது நித்திய மகிமைக்கு அழைத்தவராய் இருக்கிற சகல கிருபையும் ஆ. பொருந்திய தேவன் தாமே கொஞ்ச காலம் ஆ. பாட உபவிக்கிற உங்களை சீர்படுத்தி ஸ்திரப்படுத்தி பலப்படுத்தி நிலைநிறுத்துவாராக. சீர்படுத்தி ஸ்திರಪಡಿಸಿ ಬಲಪಡಿಸಿ ನಿಲೆನಿರುತ್ತುವಾರಾಗ. ಬಾಧೆಪಡುವರ ನಿಮ್ಮ ಮೇಲೆ ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬೆಲೆಗೊಳಿಸುವನು. ಆ ಕೃಪೆ ನೋಡಿ ಯಾವ ರೀತಿಯಾದ ಕೃಪೆ ಅಂದ್ರೆ ಕೃಪಾ ಪೂರ್ಣನಾದ ಕೃಪೆ ಅದು. ಅದು ಸಂಪೂರ್ಣವಾದ ಕೃಪೆ, ಅದು ಸಾಧಾರಣ ಕೃಪೆ ಅಲ್ಲ ಪ್ರಿಯರೇ. ಇವತ್ತಿನ ಬೆಳಗಿನ ಜಾವದಲ್ಲಿ ಒಬ್ಬೊಬ್ಬರ ತಲೆ ಮೇಲೂ ಕೂಡ ದೇವರ ಆ ಕೃಪಾ ಪೂರ್ಣತೆಯು ನಿಮ್ಮ ಮೇಲೆ ಇಳಿದು ಬರ್ತದೆ. ಪಾಸ್ಟರ್ ಹೇಳಿದ್ರು, ನೀವು ವಾಕ್ಯದಲ್ಲಿ ಯಾರನ್ನು ನೋಡ್ತೀರಾ? ದೇವರು ಯೇಸು ಕ್ರಿಸ್ತನನ್ನು ನೋಡ್ತೀರಾ. ಈ ವಾಕ್ಯದ ಮೂಲಕ ಯಾರನ್ನು ನೀವು ಹೊಂದಿಕೊಳ್ತೀರಾ? ನೀವು ಹೊಂದಿಕೊಳ್ತೀರಾ? யாரை நீங்கள் பெற்றுக்கொள்கிறீர்கள்? இயேசுவை பெற்றுக்கொள்கிறீர்கள். அந்த கிருபையை பெற்றுக்கொள்கிறீர்கள். நீ வாழ்வது நான் அல்ல, அவரே என்னோடு வாழ்கிறார். அவருடைய கிருபையிலே நான் வாழ்கிறேன். எதை செய்தாலும் அது நன்மையாக மாற்றுகிறார். ಅರುಣಾನವರಿಗೆ ದೇವರ ಕೃಪೆ ಏನ್ ಮಾಡ್ತದೆ ಅಂದ್ರೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತರ್ತದೆ. ಇದುವರೆಗೂ ನೀವು ಬಾಧೆ ಪಟ್ಟಿದ್ದೀರಾ? ಅನೇಕ ನಮ್ಮ ಸ್ಥಿತಿ ಹೀನಾಯವಾಗಿ ಹೋಗಿದೆಯೋ, ನೋಡ್ಲಿಕ್ಕೆ ಅಸಹ್ಯವಾಗಿದೆಯೋ, ಆದ್ರೆ ದೇವರು ಹೇಳ್ತಾನೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತರ್ತಾನೆ. ನೋಡೋದು ನಿಮಗೆ ಗೌರವ ಕೊಡುವ ರೀತಿಯಲ್ಲಿ ಯೋಗ್ಯ ಸ್ಥಿತಿಗೆ ತರ್ತೀನಿ, ನಿಮ್ಮನ್ನು ನೆಲೆಗೊಳಿಸುತ್ತೀನಿ. ಒಂದು ನೆಲೆ ನಿಮಗೆ ಸಿಗ್ತದೆ. ಅದುವರೆಗೂ ನೀವು ಯಾರಿಂದಲೂ ನೋಡ್ಲಿಕ್ಕೆ ಆಗದಂತವರಾಗಿರ್ಬೋದು, ನೀವು ನೆಲೆಯಾಗಿ ನಿಲ್ಲುವಂತೆ ಸ್ಥಿರಪಡಿಸುತ್ತಾನೆ. ಅದು ಮಾತ್ರವಲ್ಲ, ಪ್ರತಿಯೊಬ್ಬೊಬ್ಬರನ್ನು ಕೂಡ ದೇವರು ಬಲಪಡಿಸುವನಾಗಿದ್ದಾನೆ. ಹಲ್ಲೆಲೂಯ. ದೇವರು ಬಲಪಡಿಸುವ ದೇವರು. ಇಂಥ ದೇವರ ಹತ್ರ ಇವತ್ತು ನಾವು ಬಂದಿದ್ದೇವೆ. ಈ ಯೋಸಗಾಟನು ಏನ್ ಮಾಡ್ತಾನೆ? ದೇವರೇ, ನನಗೆ ಏನಿಲ್ಲ, ಬಲ ಇಲ್ಲ. ದೇವರೇ, ನನ್ನಲ್ಲಿ ಬಲವಿಲ್ಲ. ಆ ಸಮೂಹ ನಮಗಿಂತ ದೊಡ್ಡ ಸಮೂಹವಾಗಿದೆ, ನಿಲ್ಲಲು ಬಲವಿಲ್ಲ. ಏನು ಮಾಡಬೇಕೆಂಬುದು ತಿಳಿಯುತ್ತಿಲ್ಲ. ನನ್ನ ಕಣ್ಣುಗಳನ್ನು ನಿನ್ನನ್ನೇ ನೋಡುತ್ತಿದೆ ಅಂತ ಹೇಳುವಾಗ ದೇವರು ಸುಮ್ಮನೆ ಬಿಟ್ಟಿಲ್ಲ. ಒಬ್ಬ ಮನುಷ್ಯನ ಮೇಲೆ ಬರ್ತಾರೆ ನೋಡಿ ಪ್ರಿಯರೇ. ಈ ಒಂದು ಬಲಿಪೀಠದಿಂದ ದೇವರ ಆತ್ಮನ ನಿಮ್ಮನ್ನು ದೃಷ್ಟಿಸಿ ಮಾತಾಡ್ತಿದ್ದಾನೆ. ಈತ ಸಹಾಯವಿಲ್ಲದೆ ತತ್ತರಿಸುತ್ತಿದ್ದಾನೆ. ದೊಡ್ಡ ರಾಜ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ದೊಡ್ಡ ಸಮೂಹ ಮುಂದೆ ನಿಂತಿದೆ, ದೊಡ್ಡ ಸಮಸ್ಯೆ ಮುಂದೆ ನಿಂತಿದೆ, ತೋಚುತ್ತಿಲ್ಲ. ಏನ್ ಮಾಡ್ಬೇಕಂತ ಬಲ ಇಲ್ಲ, ತಿಳಿಯುತ್ತಿಲ್ಲ. ದೇವರೇ, ನನ್ನ ಕಣ್ಣು ನಿನ್ನನ್ನು ನೋಡ್ತಿದೆ, ನಿನ್ನ ಕೃಪೆಗಾಗಿ ಕಾಯುತ್ತಿದೆ ಅಂತ ಹೇಳುವಾಗ ದೇವರು ಸುಮ್ಮನೆ ಕಣ್ಣು ಮುಚ್ಕೊಂಡು ನೋಡೋ ದೇವರಿಲ್ಲ ಪ್ರಿಯರೇ. 14ನೇ ವಾಕ್ಯ ಓದಿ. ಆಗ ಆ ಸಮೂಹದೊಳಗೆ ಆಸಾಫನ ವಂಶದವನಾದ ಲೇವಿಯನ್ನು, ಮತ್ತಾನ್ಯನಿಗೆ ಹುಟ್ಟಿದ ಯೇಗೀಯೇಲನ ಮರಿಮಗನು, ಬೆನಾಯನ ಮೊಮ್ಮಗನು, ಜೆಕಾಯನ ಮಗನು ಆದ ಅಹಾಜಿಯೇಲನ ಮೇಲೆ ಯೆಹೋವನ ಆತ್ಮವು ಬಂದಿತ್ತು. ಯಹಾಜಿಯೇಲನ ಮೇಲೆ ಯೆಹೋವನ ಆತ್ಮವು ಬಂದಿಳಿಯಿತು. ಈ ರೀತಿ ದೇವರನ್ನು ನೋಡಿದ ತಕ್ಷಣ ದೇವರ ಆತ್ಮನ ಒಂದು ಲೇವಿ ಕುಟುಂಬಸ್ಥನ ಮೇಲೆ ಬಂದಿಳಿತದೆ ಪ್ರಿಯರೇ, ಬಂದಿಳಿತದೆ. ನಡೆದದ್ದು ಏನು? ದೇವರು ಮಾತಾಡ್ತಾನೆ. 17ನೇ ವಾಕ್ಯ. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಈ ಸಾರಿ ನಿಮಗೆ ಯುದ್ಧ ಮಾಡುವ ಅವಶ್ಯಕ್ಕಿಲ್ಲ. ಎಷ್ಟೇ ದೊಡ್ಡ ಸಮೂಹವಿದ್ರೂ ಸರಿ, ಎಷ್ಟೇ ದೊಡ್ಡ ಸಮಸ್ಯೆಗಳಾಗಿದ್ದರೂ ಸರಿ, ಎಷ್ಟೇ ದೊಡ್ಡ ನಿಮಗೆ ರೋಗವಾಗಿದ್ದರೂ ಸರಿ, ಬಲಹೀನತೆಗಳಿದ್ದರೂ ಸರಿ, ಇನ್ನು ಮೇಲೆ ನೀವು ಸುಮ್ಮನೆ ಇರ್ತೀರಾ. ನೀವು ಈ ಸಾರಿ ಯುದ್ಧ ಮಾಡುವ ಅವಶ್ಯವಿಲ್ಲ. ಕೆಳಗಡೆ ಓದಿ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನುಡಿಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣೆ ಕಾರ್ಯವನ್ನು ಮಾತ್ರ ನೋಡಿರಿ. ಹಲ್ಲೆಲೂಯಾ. ಈ ಕಣ್ಣು ಯಾರನ್ನು ನೋಡ್ತು? ಯೆಹೋವನನ್ನು.
ದೇವರ ಆತ್ಮನು ಇಳಿದು ಬರ್ತಾನೆ. ನೀವು ಈ ಸಾರಿ ಯುದ್ಧ ಮಾಡೋದು ಬೇಡ. ಸಮಸ್ಯೆಗಳಿಂದ ಬಂದಿದ್ದೀರಾ, ದಾರಿ ಕಾಣದೆ ಬಂದಿದ್ದೀರಾ, ಭೂಮಿ ಆಕಾಶ ಉಂಟು ಮಾಡಿದ ದೇವರ ಹತ್ರ ಬಂದಿದ್ದೀರಾ. ದೇವರ ಆತ್ಮನು ಹೇಳ್ತಿದ್ದಾನೆ, ನೀವು ಸುಮ್ಮನಿರಿ, ನಾನು ಮಾಡುವ ಕಾರ್ಯಗಳನ್ನು ನೋಡಿರಿ. ಹಾಲೆಲೂಯಾ, ನೋಡಿರಿ. ಒಂದೇ ಒಂದು ನೀವು ಮಾಡಬೇಕು. ಕೆಳಗಡೆ ಓದಿ. ಹೆದರಬೇಡಿರಿ, ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರ ಎದುರಿಗೆ ಹೊರಡಿರಿ, ನಾಳೆ ಅವರ ಎದುರಿಗೆ ಹೊರಡಿರಿ. ಯೆಹೋವನು ನಿಮ್ಮ ಸಂಗಡ ಇರುವನು, ಯೆಹೋವನು ನಿನ್ನ ಸಂಗಡ ಇರುವನು ಎಂದು ಹೇಳಿದನು. ಕೆಳಗಡೆ ಓದಿ. ಆಗ ಯೆಹೋಷಾಫಾಟನು ನೆಲದ ಮಟ್ಟಿಗೂ ತಲೆಬಾಗಿಸಿದನು. ಎಲ್ಲಾ ಯೆಹೂದ್ಯರು ಯೆರೂಸಲೇಮಿನವರು ಯೆಹೋವನ ಮುಂದೆ ಅಡ್ಡ ಬಿದ್ದು ನಮಸ್ಕರಿಸಿದರು. ಆಮೇಲೆ ಲೇವಿಯರಲ್ಲಿ ಕೆಹಾತ್ಯರು ಕೊರಹೀಯರು ಎದ್ದು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಮಹಾಸ್ವರದಿಂದ ಕೀರ್ತಿಸಿದರು. ಯಾವ ಸ್ವರದಿಂದ ಕೀರ್ತಿಸಿದರು? மகாஸ்வரம். தமிழ்ல படிங்க, அது கடைசில. மகா சத்தத்தோடு கம்பீரமாய் துதித்தார்கள். மகா சத்தத்தோடு கம்பீரமாய்னா கர்த்தர் செய்ய போகிற காரியத்தை நாம் பார்க்க போகிறோம். ஹalleluya. ಇಲ್ಲಿ ಆರಾಧಿಸಲಿಕ್ಕೆ 3 ಜನ ನಿಂತಿದ್ರು, ಅದರಲ್ಲಿ ಹಾಡೋದಕ್ಕೆ 3 ಜನ ಬಂದಿದ್ದಾರೆ. ಆ ಸಮೂಹದ ಜನರು ಕೂಡ ಮಹಾ ಶಬ್ದದಿಂದ ದೇವರನ್ನು ಕೀರ್ತಿಸಿದರು. ಮಗಾ ಸತ್ತೋடு ಗಂಭೀರத்தோடு ದೇವರನ್ನು ತುತಿத்தார்கள். ನಡೆದದ್ದು ಏನೇ? 22ನೇ ವಾಕ್ಯ. ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯೆಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೇಯೀರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದರಿಂದ ಅಮ್ಮೋನಿಯರು, ಮೋವಾಬ್ಯರು ಸೇಯೀರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸಿ ಬಿಟ್ಟನು. ಯೆಹೋವನು ಪೂರ್ಣವಾಗಿ ಸಂಹರಿಸಿ ಬಿಟ್ಟನು. ಒಬ್ಬರಿಗೊಬ್ಬರು ಅವರೇ ಒದ್ದಾಡಿ ನಾಶ ಹೊಂದ್ಬಿಟ್ರು. ಪ್ರಿಯರೇ, ಏನ್ ನಡೀತು? ದೇವರನ್ನು ಸ್ತುತಿಸಿದ್ರು. ಈ ಸಭೆಯಲ್ಲಿ ನನಗೆ ತುಂಬಾ ಸಂತೋಷ ಏನಂದ್ರೆ, ಸ್ವಲ್ಪ ಜನನೇ ಎಲ್ಲರೂ ಉತ್ಸಾಹದಿಂದ ದೇವರನ್ನು ಕೊಂಡಾಡಿದ್ದಾರೆ. ನಿಮಗೆ ವಿರೋಧವಾಗಿ ಸೈತಾನನ ಎಲ್ಲ ಕಾರ್ಯ ಲಯವಾಗಿ ಹೋಗ್ತದೆ. ನನಗೆ ಈ ಸಭೆ ನೋಡಿದ್ರೆ ಬೆರಕ ಅಂತ ಹೇಳ್ಬೇಕಂತ ಆಸೆ. ಯಾಕಂತ ಬೆರಕ ಅಂದ್ರೆ ಏನ್ ಗೊತ್ತಾ? 26ನೇ ವಾಕ್ಯ ಓದಿ. 4ನೆಯ ದಿನದಲ್ಲಿ ಬೆರಕ ತಗ್ಗಿನಲ್ಲಿ ಕೂಡಿ ಬಂದರು. ಅವರು ಅಲ್ಲಿ ಯೆಹೋವನನ್ನು ಸ್ತುತಿಸಿದ್ದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಬೆರಕ ತಗ್ಗು ಇದು ಬೆರಕ ಎನ್ನಪಟ್ಟது. ಹಾಲೆಲೂಯಾ. ಇಂದಿನವರೆಗೂ ಯಾಕಂದ್ರೆ ದೇವರನ್ನು ಸ್ತುತಿಸುವ ಸ್ಥಳ ಇದು ಬೆರಕ. ಎಲ್ಲಿ ದೇವರನ್ನು ಸ್ತುತಿಸುತ್ತಾರೋ ಅದು ಬೆರಕ. ಆ ಸ್ಥಳ ಇಂದಿನವರೆಗೂ ಬೆರಕ. ದೇವರು ಯುದ್ಧದಲ್ಲಿ ಜಯ ಕೊಟ್ಟಿದ್ದಾನೆ. ಜಯ ಕೊಡುವ ದೇವರಿಗೆ ಸ್ತುತಿ ಸಲ್ಲಿಸುವ ಸ್ಥಳ ಬೆರಕ. ಇದು ಬೆರಕ. ಬೇರೆ ಬಾಯಲ್ಲಿ ಹೇಳೋ ಬೆರಕಲ್ಲ, ಬೇರೆ ಮೇಲೆ ಬೋರ್ಡಲ್ಲಿ ಹಾಕೋದು ಬೆರಕ ಇಲ್ಲ. ಇದು ನಿಜವಾದ ಬೆರಕ. ಎಂದಿಗೂ ಸ್ತುತಿ, ಎಂದಿಗೂ ಪ್ರಾರ್ಥನೆ, ಎಂದಿಗೂ ದೇವರಿಗೆ ಮಹಿಮೆ. ಪ್ರಿಯರೇ, ನಿಮಗೆ ಯಾರ್ಯಾರೆಲ್ಲ ತಂತ್ರ ಮಾಡ್ತಾರೋ, 3 ಜನ 4 ಜನ ಕೂಡಿ ನಿಮಗೆ ವಿರೋಧವಾಗಿ ಆಲೋಚನೆ ಮಾಡ್ತಿರೋ ಅವ್ರನ್ನ ಯೋಚನೆಗಳನ್ನು ಚದುರಿಸುವ ದೇವರು. ನಿಮಗೆ ವಿರೋಧವಾಗಿ ಬರುವ ಯಾವುದೇ ಆಯುಧಗಳು ಅದು ಯಾವುದೇ ಸಮಯದಲ್ಲಿ ನಿಮಗೆ ಮುಂದೆ ನಿಲ್ಲಕ್ಕಾಗಲ್ಲ. ನಿಮಗೆ ವಿರೋಧವಾಗಿ ಎಂತ ಆಯುಧಗಳು ವಾಯ್ಕಾಗಬೇಕು. ಆರಾಧನೆ ಹೇಳುವಾಗ ಉನ್ನತವಾದ ದೇವರಿಗೆ ಮಹಿಮೆ ಸಲ್ಲಿಸುವ ದಿನ ಅದು. ಇವತ್ತು ನಿಮ್ಮ ಮೇಲೆ ದೇವರ ಆ ಶಕ್ತಿ ಹಿಡಿದು ಬಂದಿದೆ. ಪಾಪ ನಿಮ್ಮ ಮೇಲೆ ಯುದ್ಧ ಮಾಡ್ತಿದ್ದ, ಸೈತಾನ ನಿಮ್ಮ ಮೇಲೆ, ದುಷ್ಟಾತ್ಮವು ನಿಮ್ಮ ಮೇಲೆ ಪ್ರೇರಣೆ ಮಾಡ್ತಿದ್ಯಾ, ದೇವರು ಬಿಡುಗಡೆ ಕೊಡ್ತಾನೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಹೋರಾಟ ಇದೆಯೋ, ಆ ಹೋರಾಟಕ್ಕೆ ಒಂದು ಸಮಾಧಾನ ಇವತ್ತು ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಇನ್ನೊಂದು ಇತಿಹಾಸ ನೋಡೋಣ. 2 ಪೂರ್ವಕಾಲದ ವೃತ್ತಾಂತ 14ನೇ ಅಧ್ಯಾಯ 11-12. ಆಸನು
ಯೆಹೋವನೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ನಮ್ಮ ದೇವರಾದ ಯೆಹೋವನೇ, ನಮ್ಮನ್ನು ರಕ್ಷಿಸು. ನಿನ್ನಲ್ಲಿ ಭರವಸವಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾ ಸಮೂಹಕ್ಕೆ ವಿರೋಧವಾಗಿ ಯುದ್ಧಕ್ಕೆ ಬಂದೇವಲ್ಲ. ಯೆಹೋವನೇ, ನಮ್ಮ ದೇವರು ನೀನೇ. ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಂದು ಮೊರೆ ಇಡಲು. ಇಲ್ಲಿ ನೋಡುವಾಗ ಆಸನು ದೇವರಾದ ಯೆಹೋವನಿಗೆ, ಯೆಹೋವನೇ ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ತುಂಬಾ ಸ್ಟ್ರೆಂತ್ ಹೇಳ್ತಾರಲ್ಲ, ಅವರೆಲ್ಲ ದೊಡ್ಡ ಮನುಷ್ಯರಪ್ಪ, ಅವ್ರ ಹತ್ರ ನಾವು ನಿಲ್ಲಕ್ಕಾಗಲ್ಲ. ಆದ್ರೆ ದೇವರು ಅಂತ ಸ್ಥಳದಲ್ಲಿ ನಮ್ಮ ಜೊತೆಗೆ ನಿಲ್ತಾನೆ. ಯೋಚನೆ ಮಾಡಬೇಡಿ, ಏನ್ ಬೇಕಾದ್ರೂ ನಡೀತದೆ. ದೇವರ ಮಕ್ಕಳಲ್ಲಿ ಏನ್ ಬೇಕಾದ್ರೂ ನಡೀತದೆ. ಚಿಕ್ಕ ದಾವೀದನು ದೊಡ್ಡ ಗೋಲಿಯಾತನ್ನ ಸುಮ್ಮನೆ ದೇವರ ನಾಮದಲ್ಲಿ ಸೋಲಿಸಿದ್ದಾನೆ. ರಾಜ ದಿಗ್ಭ್ರಮೆಗೊಂಡ, ರಾಜ ಆಶ್ಚರ್ಯಪಟ್ಟನು. ಆಗ ಯಹೂದಿ ಸೈನ್ಯಗಳು ಎಲ್ಲವೂ ಕೂಡ, ಇಸ್ರೇಲ್ ಸೈನ್ಯಗಳು ಕೂಡ ಆಶ್ಚರ್ಯಪಟ್ಟರು. ಒಬ್ಬ ಮನುಷ್ಯನಲ್ಲಿ ದೇವರ ಆತ್ಮವಿತ್ತು. ನಿಮ್ಮಲ್ಲಿ ದೇವರ ಆತ್ಮವಿದೆ, ನಿಮ್ಮಲ್ಲಿ ದೇವರ ಆತ್ಮ ಇದೆ. ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ನಮ್ಮ ರಕ್ಷಕನು ನಮ್ಮಲ್ಲಿದ್ದಾನೆ. ನಮ್ಮ ದೇವರಾದ ಯೆಹೋವನು ನಮ್ಮನ್ನು ರಕ್ಷಿಸು. ನಿನ್ನಲ್ಲಿ ಭರವಸೆವಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾ ಸಮೂಹಕ್ಕೆ ವಿರೋಧವಾಗಿ ಯುದ್ಧಕ್ಕೆ ಬಂದೇವಲ್ಲ. ಯೆಹೋವನೇ, ನಮ್ಮ ದೇವರು ನೀನು. ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಂದು ಪ್ರಾರ್ಥಿಸಿದನು. ಪ್ರಿಯರೇ, ದೇವರು ನಮ್ಮ ಜೊತೆಗಿರುವಾಗ ಯಾರು ಗೆಲ್ಲಲಾರದು. ಪ್ರಿಯರೇ, ದೇವರು ನಮ್ಮಲ್ಲಿ ದೊಡ್ಡ ಕಾರ್ಯಗಳನ್ನು ಇವತ್ತು ಮಾಡ್ತಾರೆ. ಕೀರ್ತನೆ 20:7-8 ಓದಿ ನೋಡೋಣ. சிலர் ரதங்களை குறித்தும் சிலர் குதிரைகளை குறித்தும் மேன்மை பாராட்டுகிறார்கள். நாங்களோ எங்கள் தேவனாகிய கர்த்தருடைய நாமத்தை குறித்தே மேன்மை பாராட்டுவோம். அவர்கள் முறிந்து விழுந்தார்கள், நாங்களோ எழுந்து நிமிர்ந்து நிற்கிறோம். ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಅವರು ಬಿದ್ದು ಹೋಗಿದ್ದಾರೆ. ನಾವಾದರೂ ಎದ್ದು ನಿಂತಿದ್ದೇವೆ. ಹಾಲೆಲೂಯಾ. ಕೆಲವೊಬ್ರು ಏನ್ ಮಾಡ್ತಿದ್ದಾರಂತೆ, ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ಈ ಒಂದು ಅಧ್ಯಾಯದಲ್ಲಿ ನೋಡುವುದಾದರೆ ಆ ಕೂಷನ ರಾಜನು ಎಷ್ಟು ದೊಡ್ಡ ಬಲಶಾಲಿ ಅಂದ್ರೆ, ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 9ನೇ ವಾಕ್ಯ. ಕೂಷನಾದ ಜೆರಹನು 10 ಲಕ್ಷ ಸೈನ್ಯವನ್ನು 300 ರಥಗಳನ್ನು ತೆಗೆದುಕೊಂಡು ಇಸ್ರಾಯೇಲಿಗೆ ವಿರೋಧವಾಗಿ ಯುದ್ಧಕ್ಕೆ ಹೊರಟು, ಯುದ್ಧಕ್ಕೆ ಬಂದವನು ಎಷ್ಟು ಜನ ಕರ್ಕೊಂಡು ಬಂದಿದ್ದಾನೆ? 10 ಲಕ್ಷ ಸೈನಿಕರು, 300 ರಥಬಲ. ಇಷ್ಟನ್ನು ಇಟ್ಕೊಂಡು ಸಾಧಾರಣ 3 ಲಕ್ಷ ಯಹೂದ್ಯರು ಸಾಮಾನ್ಯ ಮೆಟೀರಿಯಲ್ ಇಟ್ಕೊಂಡಿದ್ದಾರೆ. ಇನ್ನು ಒಂದು 2 ಲಕ್ಷ, ಒಟ್ಟು 5,08,000 ಜನ ಮಾತ್ರ ಇಸ್ರೇಲಲ್ಲಿ ಇದೆ. ಆದ್ರೆ ಕೂಷನ ಹತ್ರ ಎಷ್ಟಿದೆ? 10 ಲಕ್ಷ. 1 to double ರಥಬಲ ಇವ್ರ ಹತ್ರ ಇಲ್ವೇ ಇಲ್ಲ. ಅವ್ರ ಹತ್ರ 300 ರಥಬಲ. ಇವತ್ತು ಹೇಳ್ತಿರಲ್ಲ, ದೊಡ್ಡ ದೊಡ್ಡ ಏನ್ ಹೇಳ್ತಾರೆ, ಕ್ಷಿಪಣಿ ಅಂತಾರಲ್ಲ, ಏವುಗಣೆ, ಆ ರೀತಿ ರಥಬಲದಲ್ಲಿ ಎಲ್ಲ ವೆಪನ್ಸ್ ಇರ್ತಾ ಇತ್ತು. ಅದು 300 ಇತ್ತು. ಇವ್ರ ಹತ್ರ ಒಂದಿಲ್ಲ ರಥಬಲ. ಆದ್ರೆ ನಡೆದದ್ದು ಏನು ಗೊತ್ತಾ? 12ನೇ ವಾಕ್ಯ ಓದಿ. ಯೆಹೋವನು ಕೂಷ್ಯರನ್ನು ಆಸಾನಿನಿಂದಲೂ ಯೆಹೂದ್ಯರಿಂದಲೂ ಅಪಜಯ ಪಡಿಸಿದನು. ಹಾಲೆಲೂಯಾ, ಹಾಲೆಲೂಯಾ. ಯೆಹೋವನು ಏನು ಮಾಡ್ದ? ಅಪಜಯಗೊಳಿಸಿದ್ರು. ಯಾರಿಗೆ? ಕೂಷನಿಗೆ. 10 ಲಕ್ಷ ಸೈನಿಕರು ಇಟ್ಕೊಂಡಿದ್ದ, 300 ರಥಬಲವಿತ್ತು, ಏನು ನಡೆಯಲಿಲ್ಲ. ದೇವರು ಇವರು ಜೊತೆಗಿದ್ದರಿಂದ ಅವರನ್ನು ಜಯಿಸಿದರು. ಅಂತ ದೇವರನ್ನು ನಾವು ಆರಾಧಿಸಿಕೆ ಬಂದಿದ್ದೇವೆ ಪ್ರಿಯರೇ. ಅಂತ ದೇವರು ನಮ್ಮ ಜೊತೆಗಿದ್ದಾನೆ. ಆದ್ದರಿಂದ ದೇವರು ನಮ್ಮ
ஜொதைகிருவதರಿಂದ நமக்கு ஜெய சிக்ததே. கிறிஸ்துவுக்குள் வாழும் எனக்கு எப்போதும் வெற்றி உண்டு. சிங்க குட்டிகள் பட்டியலிருந்து தாழ்ச்சியா இருக்கும். கர்த்தரை தேடுகிறவர்களுக்கோ ஒரு நன்மையும் குறைபடாது, ஒரு நன்மையும் குறைபடாது. சிங்கத்துக்கு வேணுமானாலும் குறை வந்துவிடும், பட்டினியா இருந்து விடும். கர்த்தரை யாரெல்லாம் தேடுகிறார்களோ உன்னதத்தின் தேவன் அவளுக்கு ஆச்சரியமாய் போஷிப்பார். தேவைகளை சந்திக்கிற தேவன் கிறிஸ்து இயேசுவுக்குள் உங்களுடைய குறைகளை எல்லாம் நிறைவாக்குகிற கர்த்தர், நிறைವಾக்குகிற ಕರ್ತನೆ. ಈ ದಿನದಲ್ಲಿ ದೇವರ ಆತ್ಮನಿಂದ ಮಾತನಾಡುತ್ತಿದ್ದಾನೆ, ನಿಮ್ಮನ್ನು ಬಲಪಡಿಸುತ್ತಿದ್ದಾನೆ. ನಿಮಗೆ ಜಯ ಕೊಡುವ ದೇವರು ನಾನಿದ್ದೇನೆ ಅಂತ ಅವತ್ತು ಹೇಗೆ ಯಾಜಕನ ಮೂಲಕವಾಗಿ ಹಿಡಿದು ಬಂದು ಮಾತನಾಡಿದನು, ದೇವರು ಮಾತನಾಡುತ್ತಿದ್ದಾನೆ. ಕೆಲವೊಂದು ತಂತ್ರ ಭೂಮಿಯಲ್ಲಿ ನಡೀತಿದೆ. ನಮ್ಮ ದೇಶದಲ್ಲಿ ತಂತ್ರಕ್ಕಿಂತ ಮಂತ್ರ ಜಾಸ್ತಿ ನಡೀತಿದೆ. ಒಬ್ಬರಿಗೆ ಏನಾದ್ರೂ ಚೆನ್ನಾಗಿ ಮುಂದುವರೆದು ಬಿಟ್ರೆ ಇವರಿಗೆ ಎದುರುಗಡೆ ಇರೋರಿಗೆ ಏನಾಗಲ್ಲ, ಕಣ್ಣಿಗೆ ಅದು ಕಷ್ಟ ಆಗ್ತದೆ. ಅವರು ತುಂಬಾ ಕಡೆ ನೋಡ್ತೀನಿ, ಏನೇನೋ ಹೋಗಿ ಮಾಟ ಮಂತ್ರ ಮಾಡ್ತಿದ್ದಾರೆ. ರಾಜಕೀಯದಲ್ಲೂ ಕೂಡ ಸರಿ, ಪೇಪರಲ್ಲಿ ನೋಡ್ತೀನಿ ವಾಮಾಚಾರ ಮಾಡ್ತಿದ್ದಾರೆ. ಎಲೆಕ್ಷನ್ ಅಲ್ಲಿ ಅವನು ತುಂಬಾ ಜನ ವೋಟ್ ಹಾಕ್ಬೋದಂತ ಹೇಳಿ ವಾಮಾಚಾರ ಮಾಡಿ ಆಫೀಸ್ಗೆ ಇಡ್ತಿದ್ದಾರೆ. ಅದು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಆಫೀಸಲ್ಲಿ ಇಟ್ಟಿದ್ದಾರೆ, ಯಲಾಂಕದಲ್ಲಿ ಒಂದ್ಸರಿ ಇಟ್ಟಿದ್ರು. ಇಂಥ ಬಲೆಗಳು ಇದೆ ಪ್ರಿಯರೇ. ದೇವ್ರು ಹೇಳ್ತಿದ್ದಾನೆ, ಈ ಒಂದು ಆರಾಧನೆ ಸಮಯದಲ್ಲಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ. ಕೀರ್ತನೆ 25:5-15. என் கண்கள் எப்போதும் கர்த்தரை நோக்கி கொண்டிருக்கிறது. அவரே என் கால்களுக்கு விலக்கி நீக்கலாக்குகின்றார். என் கால்களை வலைக்கு நீக்கலாக்குகிறார். ವಲೈக்கு ನನ್ನ ದೃಷ್ಟಿ ಯಾವಾಗಲೂ ಯೆಹೋವನಲ್ಲಿದೆ. ಆತನೇ ನನ್ನ ಕಾಡುಗಳನ್ನು ಬಲೆಯಿಂದ ಬಿಡಿಸುವನು. ಹಾಲೆಲೂಯಾ. ಬಲೆ ಯಾರು ಹಾಕೋದು ಬೇಡ. ಯಾರು ಇವತ್ತು ಬೇಡನಾಗಿದ್ದಾನೆ ನಮಗೆ? ಸೈತಾನ. ಆತನ ಪ್ರೇರಣೆಯಲ್ಲಿರುವಂತ ಮನುಷ್ಯರು ಆ ಬಲೆಗೆ ನಮ್ಮನ್ನು ಬಿಡಿಸುವವನಾಗಿದ್ದಾನೆ. ಹಾಲೆಲೂಯಾ. ಇವತ್ತು ಅನೇಕರು ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅನೇಕ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹೇಳ್ತಾರೆ, ಇವರು ಅವ್ರ ಬಲೆಯಲ್ಲಿ ಬಿಟ್ಬಿಟ್ಟಿದಾರಪ್ಪ, ಹೇಳ್ತಾರೆ ಇಲ್ವಾ? ಅವ್ರ ಬಲೆಗೆ ಸಿಕ್ಕಾಕೊಂಡ್ ಬಿಟ್ಟಿದ್ದಾರೆ, ಬರಕ್ ಆಗಲ್ಲ. ಬಲೆಯಲ್ಲಿ ಸಿಕ್ಕಾಕೊಂಡ್ರೆ ಬರಕ್ ಆಗ್ತದ? ಆದ್ರೆ ದೇವ್ರು ಹೇಳ್ತಿದ್ದಾನೆ, ಇಲ್ಲಿ ಎಷ್ಟೋ ಜನರು ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ. ಆ ಯೆಹೋವನನ್ನು ಇವಾಗ ದೃಷ್ಟಿಸಿ ನೋಡುವಾಗ ಆತನೇ ನಿನ್ನ ಕಾಲುಗಳನ್ನು ಬಲೆಯಿಂದ ಬಿಡಿಸುವನು. ಹಾಲೆಲೂಯಾ. ಆತನೇ ನಿಮ್ಮನ್ನು ಬಿಡಿಸುವನು. ಯಾವುದೇ ಬಲೆ ಇರಲಿ. ಅಂತರ್ಜಾಲವೆಂಬ ಈ ಜಾಲ ಅನ್ನೋದು ಒಂದು ಬಲೆನೆ. ಇಂಟರ್ನೆಟ್ ಅಂತಾರಲ್ಲ, ಗೊತ್ತಾ? ಇಂಟರ್ನೆಟ್ ಅಂದ್ರೆ ಅದ್ರಲ್ಲಿ ಇವತ್ತು ಸಿಕ್ಕಾಕೊಂಡು ಹೆಣ್ಮಕ್ಳು ಆಚೆ ಬರಕ್ ಆಗ್ತಾ ಇಲ್ಲ. ಮನೇಲಿರೋ ಅಡಿಗೆ ಮಾಡೋ ಸಮಯನೂ ಹೋಗ್ಬಿಡ್ತಾರೆ ಕೆಲವೊಬ್ಬರಿಗೆ. ಯಾವಾಗ್ಲೂ ಇಂಟರ್ನೆಟ್ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಪ್ರಿಯರೇ. ಯಾವಾಗ್ಲೂ ಇಂಟರ್ನೆಟ್. ಬಟ್ಟೆ ಹೋಗಕ್ಕೆ ಟೈಮ್ ಸಿಗ್ತಾ ಇಲ್ಲ, ಪಾತ್ರೆ ತೊಳೆಯಕ್ಕೆ ಟೈಮ್ ಸಿಗ್ತಾ ಇಲ್ಲ, ಪ್ರಾರ್ಥನೆ ಮಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ, ವೇದ ವಾಕ್ಯ ಓದಕ್ಕೆ ಸಮಯ ಸಿಗ್ತಾ ಇಲ್ಲ. ಯಾರೋ ಆ ಸಮಯನ ಹೇಳ್ಕೊಳ್ತಾ ಇದ್ದಾನೆ ಸೈತಾನ. ಏನ್ ಪ್ರಯೋಜನ ಬಂದಿದೆ ಪ್ರಿಯರೇ? ಆ ಬಲೆಗೆ ಸಿಲುಕಿರುವ ನಮ್ಮ ಕಾಲನ್ನು ಯೆಹೋವನು ಇವತ್ತು ಬಿಡುಗಡೆ ಮಾಡಿ ಕೊಡುವ ಸಂಬಳ ಮರಣ, ಅದರಿಂದ ನಾವು ಜೀವಂತವಾಗಿ ಎದ್ದು ಬಂದಿದ್ದೇವೆ. ಪ್ರಿಯರೇ, ಜಾಗೃತೆಯಾಗಿರಿ. ಕಡೆಯ ದಿನ ಇದು. ನಾವು ಅಲ್ಲಿಂದ ಬಿಡುಗಡೆ ಹೊಂದಿ ದೇವರ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಮ್ಮ ಕಣ್ಣು ಅದನ್ನು ನೋಡುವಾಗಲೇ ಆ ಬಿಡುಗಡೆ. ಹಾಲೆಲೂಯಾ. ಹಾಗಾದ್ರೆ ಎಲ್ಲಿ ಬರಬೇಕು? ದೇವರ ಸನ್ನಿಧಾನಕ್ಕೆ ಬೆರಕಾಗೆ ಬರಬೇಕು, ಸ್ತುತಿಸೋದಕ್ಕೆ ಬರಬೇಕು. ಜಯ ಸಿಗ್ತದೆ. ನಮ್ಮ ಆರಾಧನೆ ಅವಕಾಶ ಇದು. ನಾಳೆ ದಿನ ನಮ್ಮ ಕೈಯಲ್ಲಿಲ್ಲ ಪ್ರಿಯರೇ. ಇಲ್ಲಿ 21 ದಿವಸ ಉಪವಾಸ ಪ್ರಾರ್ಥನೆ ಯಾಕೆ ಇಟ್ಟಿದ್ದೇವೆ ಗೊತ್ತಾ? ದೇವರ ಜೊತೆಗೆ ನಾವು ಐಕ್ಯ ಹೊಂದುವುದಕ್ಕೆ, ನಮ್ಮ ಪಾಪಗಳಿಂದ ನಾವು ಬಿಡುಗಡೆ ಹೊಂದುವುದಕ್ಕಾಗಿ, ನಾವು ಈ ಪ್ರಪಂಚಕ್ಕೆ ಬೆಳಕಾಗಿರುವುದಕ್ಕಾಗಿ, ಈ ಲೋಕಕ್ಕೆ ಉಪ್ಪಾಗಿರುವುದಕ್ಕಾಗಿ, ಮಾರ್ಪಾಡು ಹೊಂದುವುದಕ್ಕಾಗಿ 21 ದಿವಸ ದೇವರು ಕೊಟ್ಟಿದ್ದಾನೆ. ನಾವು ಏನು ಮಾಡುತ್ತಿದ್ದೇವೆ? ಯಾವ ರೀತಿ ಸಮಯ ಕಳೆಯುತ್ತಿದ್ದೇವೆ ಪ್ರಿಯರೇ? ಯಾವ ರೀತಿ ಸಮಯ ಕಳೆಯುತ್ತಿದ್ದೇವೆ? ದೇವರು ಇವತ್ತು
ಆ ಬಲೆಯಿಂದ ಬಿಡುಗಡೆ ಕೊಡ್ತಾನೆ. ಆಮೆನ್. ಕೀರ್ತನೆ 136. எப்பொழுது விடியும் என்று விடிய காலத்துக்கு காத்திருக்கிற ஜாமக்காரி பார்த்திடும் அதிகமாக என் ஆத்ಮ ஆண்டவருக்கு ಕಾத்திರುತ್ತದೆ. ಹಾಲೆಲೂಯಾ. ವಾಚ್ಮನ್ಗಳು ನೀವು ನೋಡಿದ್ದೀರಾ, ನೈಟ್ ಡ್ಯೂಟಿ ಮಾಡೋರು ಇಲ್ವಾ? ಆ ರಾತ್ರಿಯಲ್ಲಿ ಅವರು ಕಾವಲು ಕಾಯ್ತಾ ಇರ್ತಾರೆ. ಅವ್ರು ಕಾವಲು ಕಾಯೋರೆಲ್ಲ ಏನ್ ಮಾಡ್ತಾರೆ ಅಂದ್ರೆ 3 ಗಂಟೆಯಿಂದಾನೇ ನೋಡ್ತಿರ್ತಾರೆ, ಯಾವಾಗ ಮುಂಜಾನೆ ಆಗ್ತದೆ ಮನೆಗೆ ಹೋಗೋಣ ಅಂದ್ಬಿಟ್ಟು. ಅದು ಮುಂಚಿತವಾಗಿನೇ ದೇವರ ಸಮ್ಮುಖದಲ್ಲಿ ನಾನಿದ್ದೀನಿ. ಹಾಲೆಲೂಯಾ. ಮುಂಜಾನೆ ಪ್ರಾರ್ಥನೆ. ಪ್ರಿಯರೇ, ಆ ರೀತಿ ನಾವು ದೇವರ ಸನ್ನಿಧಾನದಲ್ಲಿ ಮುಂಜಾನೆ ಎದ್ದು ಪ್ರಾರ್ಥಿಸುವಾಗ ದೇವರ ಆಶೀರ್ವಾದ ಹೊಂದ್ಕೊಳ್ತೀವಿ, ನಮಗೆ ಜಯ ಹೊಂದ್ತಾರೆ. ಬೆಳಿಗ್ಗೆಯಲ್ಲಿ ಏನಾಗ್ತದೆ ಅಂದ್ರೆ ಬೆಳಗಿನ ಜಾವದಲ್ಲಿ ಹೊಸ ಕೃಪೆ ನಿಮಗೆ ದೇವರು ಕೊಡ್ತಾರೆ, ಹೊಸದಾದ ಆಶೀರ್ವಾದ ಕೊಡ್ತಾರೆ. ಯಾರು ಇವತ್ತು ಏನ್ ಮಾಡ್ತಾ ಇಲ್ಲ, ಬೆಳಿಗ್ಗೆ ಎದ್ಬಿಟ್ಟು ಅದನ್ನು ಪಡ್ಕೊಳ್ತಿಲ್ಲ. ಯಾಕೆ ತಪ್ಪು? ಆಶೀರ್ವಾದ ಇಲ್ಲ. ಇವತ್ತೆಲ್ಲ ದುಃಖ ಕಷ್ಟ ಅಂತದಲ್ಲ, ಬೆಳಿಗ್ಗೆ ದೇವರ ಕೃಪೆ ಹೊಸದಾಗಿರ್ತದೆ. ಕಾಲೆಯಲ್ಲಿ ಅವರಿಗೆ ಕಿರುಬೈ ಉದಿರಾಗಿರ್ತದೆ. ಮುಂಜಾನೆಯಲ್ಲಿ ಕಾವಲುಗಾರನಿಗಿಂತ ಮುಂಚೆ ನಾವೆತ್ತಬೇಕು, ಎದ್ದೊಳ್ಬೇಕು. ಎಲ್ಲ ಕಾವಲುಗಾರರೆಲ್ಲ ಬೆಳಿಗ್ಗೆ ಉದಯ ಕಾಲವನ್ನು ನೋಡ್ತಿರ್ತಾರೆ, ರಾತ್ರೆಲ್ಲ ಎಲ್ಲ ಕಾವಲು ನೋಡಿರ್ತಾರೆ. ಬೆಳಿಗ್ಗೆ ನಾವು ಹೋಗೋಣ, ಬೆಳಿಗ್ಗೆ ಉದಯವಾಗ್ತದ ಅಂತ ಕಾಯ್ತಿರ್ತಾರೆ. ಆ ರೀತಿ ನಾವು ಬಂದು ದೇವರ ಸಮೂಹದಲ್ಲಿ ಮುಂಜಾನೆಯನ್ನು ಕಾದಿರಬೇಕು. ಆಗ ನಮಗೆ ಆಶೀರ್ವಾದ ಬರ್ತದೆ. ಆಶೀರ್ವಾದ ಯಾವ ರೀತಿ ಬರ್ತದೆ ಅಂದ್ರೆ, ಎಬ್ರಿಯರ ಪುಸ್ತಕ, ಎಬ್ರಿಯರಿಗೆ ಬರೆದ ಪುಸ್ತಕ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ. அவர் தமக்கு முன் வைத்திருந்த சந்தோஷத்தின் பொருட்டு அவமானத்தை எண்ணாமல் சிலுவையை சகித்து தேவனுடைய சிங்காசனத்தின் வலது பாரிசத்தில் வீற்றிருக்கிறார். ಕನ್ನಡದಲ್ಲಿ ಓದಿ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಸಾಕು. ನಂಬಿಕೆಯನ್ನು ಹುಟ್ಟಿಸಿದವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯನ್ನಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಹಾಲೆಲೂಯಾ, ಹಾಲೆಲೂಯಾ. ಯಾರ ಮೇಲೆ ದೃಷ್ಟಿ ಇಡಬೇಕು? ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಡಬೇಕು. ನಮ್ಮ ಕಣ್ಣು ಯಾರನ್ನು ನೋಡಬೇಕು? ಯೇಸು ಕ್ರಿಸ್ತನ ಮೇಲೆ ನೋಡಬೇಕು. ನಮ್ಮ ನಂಬಿಕೆಯನ್ನು ಹುಟ್ಟಿಸಿದವನ ಆತನೇ, ಅದನ್ನು ಪೂರೈಸಲಿಕ್ಕೆ ಆತ ಸಿದ್ಧನಾಗಿದ್ದಾನೆ. ನಿಮ್ಮ ಮನಸ್ಸಿನಲ್ಲಿ ಏನನ್ನು ತಿಳ್ಕೊಂಡಿದ್ದೀರಾ ಅದೆಲ್ಲವನ್ನು ಪೂರೈಸಲಿಕ್ಕೆ ಯೇಸುವಿನಿಂದ ಸಾಧ್ಯ. ಫಿಲಿಪ್ಪನು ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ. ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವೇನೆಂದು ನನಗೆ ಭರವಸೆ ಉಂಟು. ಹಾಲೆಲೂಯಾ. ನಮ್ಮನ್ನು ಈ ಕೆಲಸಕ್ಕೆ ಕರೆದಾತನು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುತ್ತಾನೆ. ಹಾಲೆಲೂಯಾ. ನಿಮ್ಮ ಪ್ರತಿಯೊಬ್ಬೊಬ್ಬರನ್ನು ಕೂಡ ಯಾವುದಕ್ಕೋಸ್ಕರ ದೇವರು ಕರೆದನು, ಯಾವ ಕಾರಣಕ್ಕಾಗಿ ಆತನ ಸನ್ನಿಧಾನಕ್ಕೆ ಬಂದ್ರು, ಅದೆಲ್ಲವೂ ಕೂಡ ಸಿದ್ಧಿಗೆ ಬರುತ್ತದೆ. ಹಾಲೆಲೂಯಾ. ಸಿದ್ಧಿಗೆ ಬರುತ್ತದೆ ಅಂದ್ರೆ ಸಕ್ಸಸ್ ಆಗ್ತದೆ ಅಂತ ಅರ್ಥ. ದೇವರು ನಮಗೆ ಜಯ ಕೊಡುವ ದೇವರಾಗಿದ್ದಾನೆ. ಹಾಲೆಲೂಯಾ. ನಾವು ಪ್ರಾರ್ಥಿಸೋಣ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗೋ ಸಂತೋಷದಿಂದ ಹೋಗುವೆನು. ಹಿಂಸೆ ಸಂಕಟ ಬಂದಾಗೋ ಸಂತೋಷದಿಂದ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ.
ಸೇರಣ